ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇವತ್ತು ನೀವು ಕೇಳಿರುವಂತಹ ಪ್ರಶ್ನೆಗೆ ಒಂದು ಕತೆ ಮೂಲಕ ಉತ್ತರ ಕೊಡ್ತೀನಿ. ಒಂದು ಕಾಡಲ್ಲಿ ಮೊಲ ಜೋರಾಗಿ ಓಡ್ತಾ ಇದೆ. ಯಾವುದೋ ಒಂದು ನರಿ ನಿಂತ್ಕೊಳ್ಳು, ಏನು ಅಂತ ಬಹಳ ಕೋಪವಾಗಿ ಕೇಳ್ತಾ ಇತ್ತು. ಏನು ಮುಖ ಒಳ್ಳೆ ಹರಳೆಣ್ಣೆ ಕುಡ್ದಂಗೆ ಇಟ್ಕೊಂಡಿದ್ಯಾ? ಮುಖ ಹಿಂಗೆ ಬಹಳ ವಿಕಾರವಾಗಿ, ಫುಲ್ ಕೋಪವಾಗಿ, ಏನು ಹೇಳು, ನನಗೇನೋ ಕೆಲಸ ಇದೆ, ನೀನು ಡಿಸ್ಟರ್ಬ್ ಮಾಡಬೇಡ, ಹೋಗು ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಾ ಹೋಗ್ತಾ ಇದೆ. ಒಂದು ಜಿಂಕೆ ಬಂದು ನಿಂತ್ಕೊತು. ಕೊಂಬಲ್ಲಿ ಅಡ್ಡ ಹಾಕ್ತ, ನಿಂತ್ಕ, ಏನು ಅಷ್ಟು ಜೋರಾಗಿ ಓಡ್ತಾ ಇದೆಯಾ, ಎಲ್ಲಿ ಓಡ್ತಾ ಇದೆಯಾ? ನನಗೆ ತುಂಬ ಕೆಲಸ ಇದೆ, ಬಿಟ್ಟುಬಿಡಿ, ನೀವು ಹೋಗ್ತಾ ಇದ್ದೀನಿ. ಓಡ್ತು. ಮತ್ತೆ ತಿರ್ಗಾ ಇನ್ನೊಂದು ಆನೆ ಅಡ್ಡ ಬಂತು. ನಿಂತ್ಕ, ಏನು ಹಂಗೆ ಓಡ್ತಾ ಇದ್ದೀನಿ, ನಿನ್ನ ಅದನ್ನೆಲ್ಲ ಕೇಳಬೇಡ, ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವೆಲ್ಲ ಸುಮ್ಮನೆ ಬರೀ ಕೇಳಿ ಕೇಳಿ ನನ್ನ ಸಮಯನ ವೇಸ್ಟ್ ಮಾಡ್ತೀರಾ, ನಾನು ಹೋಗ್ಬೇಕು ಬಿಡಿ ಅಂತ ಅಂದ್ಬಿಟ್ಟು ಆನೆಗೂ ಕೇರ್ ಮಾಡಿದ್ರೆ ಹೋಗ್ಬಿಡ್ತು. ಹೋಗ್ತಾ ಒಂದು ಎಮ್ಮೆ ಅಡ್ಡ ಬಂತು. ಎಮ್ಮೆ ಕೇಳ್ತು, ನಿಂತ್ಕ, ಎಲ್ಲಿ ಹೋಗ್ತಾ ಇದೆ, ಇಷ್ಟು ಜೋರಾಗಿ ಓಡ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ? ನಿಮ್ಗೆ ಯಾರಿಗೂ ತಲೆನೇ ಇಲ್ಲ, ನಿಮ್ಗೆ ಯಾರಿಗೂ ಬುದ್ಧಿ ಇಲ್ಲ. ಈಗ ಆಕಾಶನ ಮೇಲೆ, ಭೂಮಿ ಮೇಲೆ ಬಿದ್ದೋಗ್ಬಿಡ್ತಾ ಇದೆ, ಅದಕ್ಕೆ ನಾನು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಹಿಡ್ಕೊಳ್ಳೋದಕ್ಕೆ. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಜವಾಬ್ದಾರಿಗಳಿದೆಯಾ, ಕರ್ತವ್ಯಗಳಿದೆಯಾ? ಆಕಾಶ ಏನಾದ್ರೂ ಬಿದ್ದರೆ ಭೂಮಿ ಮೇಲೆ ನಾವೆಲ್ಲ, ನಮ್ಮ ಗತಿ ಏನು? ಯಾರಿಗೂ ಒಬ್ರಿಗೂ ಸೀರಿಯಸ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಓಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೀದಾ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಕಾಯ್ಕೊಂಡಿದ್ದೆ. ಥೂ, ಎಲ್ಲ ಬರೀ ಮಾತಾಡೋರೇ ಆಗೋದ್ರು, ಕೇಳೋರೇ ಆಗೋದ್ರು, ಆಕಾಶ ನಡೆಯುವಂಥವ್ರು ಯಾರು ಇಲ್ಲ. ಎಂತ ಎಂತ ಅದ್ಭುತವಾದ ಕತೆ. ಮೊಲ ಆಕಾಶ ಭೂಮಿ ಮೇಲೆ ಬಿದ್ದು ಭೂಮಿ ಎಲ್ಲ ಹಾಳಾಗ್ಬಿಡ್ತಾ ಇದೆ, ಅದಕ್ಕೋಸ್ಕರ ಮುಖ ಗಂಟು ಹಾಕೊಂಡು ಹಳ್ಳೆಣ್ಣೆ ಕುಡ್ದಂಥರ ಮಾಡ್ಕೊಂಡು ಫುಲ್ ಸೀರಿಯಸ್ ಆಗಿ ಎಲ್ಲರಿಗೂ ಬೈಕೊಂಡು, ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ, ಕರ್ತವ್ಯಗಳಿಲ್ಲ, ಒಂದು ಚೂರು ಸೀರಿಯಸ್ನೆಸ್ ಇಲ್ಲ, ನಿಮಗೆ ಕೆಲಸ ಮಾಡೋದು ಇಲ್ಲ, ಮಾಡೋರ್ಗೂ ಬಿಡೋದಿಲ್ಲ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಆಕಾಶ ಬೀಳ್ದಿದ್ದಂಗೆ ನಾನು ನೋಡ್ಕೊತೀನಿ ಅಂತ. ಈ ಕಥೆಯಲ್ಲಿ ನಿಮಗೇನು ಅರ್ಥ ಆಯ್ತು? ಈ ರೀತಿ ಮೊಲದ ರೀತಿ ಬದುಕುವಂಥವ್ರು ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ, ಬೇಜಾನ್ ಜನ ಇದ್ದಾರೆ. ಇವ್ರನ್ನೆಲ್ಲ ನೋಡಿ, ಇವ್ರನ್ನೆಲ್ಲ ಏನು ಬೇಕಾದ್ರೂ ನೋಡಿ, ಸುಮಾರು ಜನ ಏನೋ ಅವರು ಕಳ್ಕೊಂಡಂಗೆ, ಏನೋ ದೊಡ್ಡದಾಗೇನೋ ದಬಾಕ್ತಾವನ ಹಾಗೆ ಹೀಗೆ ಅಂತ ಅವ್ರ ಅಪ್ಪನಿಗೆ ಅಮ್ಮನಿಗೆ ಬಾಡ್ದು ಜಗಳ ಹಂಗೆ ಮಾಡಿ ಹಿಂಗೆ ಮಾಡಿ ಮದುವೆ ಮಾಡಿಸಿದ್ರು, ಹೆಂಡತಿ ಆಯ್ತು, ಮಕ್ಕಳಾಯ್ತು, ನಾನು ಏನೋ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ 53 ವರ್ಷ ವಯಸ್ಸು, 25 ವರ್ಷಕ್ಕೆ ಮದುವೆ ಆಯಿತು, 28 ವರ್ಷ ಆಗಿದೆ ಮದುವೆ ಆಗಿ. 28 ವರ್ಷದಲ್ಲಿ 2 ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ. 25 ವರ್ಷದಿಂದನೂ ಇದೇ ರೀತಿ ಸೀರಿಯಸ್ ಆಗಿ ಮುಖ ಇಟ್ಕೊಂಡು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ನಿಮ್ಗೆ ಯಾರೋ ಜವಾಬ್ದಾರಿ ಇಲ್ಲ, ಕರ್ತವ್ಯ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ 53 ವರ್ಷಕ್ಕೆ ಹೆಂಡತಿ ಅಲ್ಲ, ಮಗಳು ಅಪ್ಪನ ಕರ್ಕೊಂಬಂದ್ರು ನನ್ನ ಹತ್ರ. ಕರ್ಕೊಂಬಂದು ಕೇಳಿದ್ರೆ, ನನ್ನ ಹತ್ರನೂ ಹಂಗೆ ಹೇಳ್ತಾವ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, 53 ವರ್ಷ ಆಗೋಯ್ತು, ನಾನು ಇನ್ನೂ ಏನು ಮಾಡಿಲ್ಲ, ಸೊ ನಾನು ಮಾಡ್ತಾ ಇದ್ದೀನಿ. ನೀನು ಮಾಡುವಂತೆ. ಈ 25 ವರ್ಷಗಳಿಂದ ಕಾಲೇಜ್ಗೆ ಹೋಗಿದ್ದಾನೆ, ಸೆಕೆಂಡ್ ಇಯರ್ ಏನೋ ಓದಿದ್ದಾನೆ, ಒಂದು 15 ವರ್ಷ, 16 ವರ್ಷ, 18 ವರ್ಷ ಅನ್ಕಳೆಯ, ಎಜುಕೇಶನ್ ಮುಗಿದೋಯ್ತು. 18 ವರ್ಷದಿಂದ ನಿನ್ನ ಮದುವೆ ಆಗೋದು 25 ವರ್ಷದವರೆಗೂ ಏನೇನು ಕೆಲಸ ಮಾಡಿದ್ಯಾ, ಎಷ್ಟು ದುಡ್ದಿದ್ಯಾ? ಲೆಕ್ಕ ಹಾಕ್ಕೊಂಡು, ನಾನೆಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ನಾನೆಲ್ಲ ಒಂದು ಕಡೆ ಪೇಪರ್ ಹಾಕಕ್ಕೆ ಹೋಗಿದ್ದೆ, ಹಾಲು ಹಾಕಕ್ಕೆ ಹೋಗಿದ್ದೆ. ಎಷ್ಟು ಕೊಡ್ತಾ ಇದ್ರು? ಏನೋ 100-200 ಕೊಡ್ತಾ ಇದ್ರು. ಸರಿ ಆಯ್ತು. ಎಷ್ಟು ದುಡ್ದಿದ್ಯಾ? ದುಡ್ದಿಲ್ಲ. ಓಕೆ, ಏನೂ ದುಡ್ದಿಲ್ಲ, ಹೋಗ್ಲಿ, ಏನಾದರೂ ಕಲ್ತ್ಕಂಡ? 7 ವರ್ಷದಲ್ಲಿ ಏನಾದರೂ ಕಲ್ತ್ಕೊಂಡಿಲ್ಲ. ಮದುವೆ ಆಯ್ತು, ಮದುವೆ ಆಗಿ 53 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಏನು ಸಂಪಾದನೆ ಮಾಡಿದ್ಯಾ? ಏನು ಸಂಪಾದನೆ. ಏನಾದರೂ ಬಿಸ್ನೆಸ್ ಮಾಡ್ದ? ಇಲ್ಲ. ಎಲ್ಲಾದರೂ ಕೆಲ್ಸಕ್ಕೆ ಹೋದ? ಇಲ್ಲ. ಮತ್ತೆ ಮನೆ ಹೆಂಗ್ ನಡೀತದೆ? ಮನೆ ಯಾಕೆ ನಾನು ನಡೆಸ್ಬೇಕು? ಸಮಾಜ ಎಲ್ಲ ಹುಲಿಗೆಟ್ಟು ಕೂತ್ಕೊಂಡ್ಬಿಟ್ಟಿದೆ. ಆ ಸಮಾಜದಲ್ಲಿ ಯಾರಿಗೂ, ಯಾವುದೇ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ, ಕಾನೂನು ಇನ್ಸ್ಪೆಕ್ಟರ್, ಪೊಲೀಸ್ನವರು, ಲಾಯರು, ಡಾಕ್ಟ್ರು, ಇವ್ರು ಯಾರಿಗೂ ಏನು ಕೇರೇ ಇಲ್ಲ. ಹೌದೇನಪ್ಪ? ನೀನೇನು ಕೇರ್ ಮಾಡ್ತಾ ಇದೀಯಾ? ಅದಕ್ಕೆ ನಾನೆಲ್ಲ ಸರಿ ಮಾಡ್ತಾ ಇದ್ದೀನಿ. ಎಷ್ಟು ಸರಿ ಮಾಡಿದ್ಯಾ? ಎಷ್ಟು ರಿಪೇರಿ, ಎಷ್ಟು ಕಾಯಿಲೆಗಳು ವಾಸಿ ಮಾಡಿದ್ಯಾ? ಎಷ್ಟು ಸಮಸ್ಯೆನ ಬಗೆಹರಿಸಿದ್ಯಾ?
ನೀನು ಏನೂ ಮಾಡ್ದೇನೆ 53 ವರ್ಷಗಳು ಬರೀ ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವನು ನಿಜವಾಗ್ಲೂ ನನಗನ್ಸುತ್ತೆ ಇಡೀ 7 ಪ್ಲಸ್ ಇದೊಂದು 23 ವರ್ಷ, 30 ವರ್ಷ ಅಂತ ಇಟ್ಕೊಳ್ಳಿ. 30 ವರ್ಷದಲ್ಲಿ ಹೆಚ್ಚಂದ್ರೆ ಅವನೊಂದು 10,000 ರೂಪಾಯಿ ಸಂಪಾದನೆ ಮಾಡಿರ್ಬೋದು. ಹೆಚ್ಚಂದ್ರೆ 53 ವರ್ಷದಲ್ಲಿ ಅವನು ಸಂಪಾದನೆ 10,000. 10,000 ಮಾಡಿರ್ಲಿಕ್ಕಿಲ್ಲ, ಬಟ್ ತಿಳ್ಕೊಳಕ್ಕೆ ಏನಂತೆ ಒಂದು 10,000 ರೂಪಾಯಿ ಮಾಡಿರ್ತಾನೆ. ಆದರೂ ಕೂಡ 10,000 ರೂಪಾಯಿ ಮಾಡ್ದೇನೆ ಅವನು 10,000 ರೂಪಾಯಿ ಮಾಡಿರೋದಕ್ಕೆ ಇಷ್ಟೆಲ್ಲ ಮಾಡ್ತಾವನಲ್ಲ, ಇನ್ನೇನಾದರೂ ಅಪ್ಪಿತಪ್ಪಿ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದ್ರೆ ಅವನು ಏನು ಗತಿ. ಸೊ ಎಲ್ಲರೂ ಮನುಷ್ಯರಲ್ಲಿ ಈ ರೀತಿ ಮಾಡಿ ಬದುಕ್ತಾವ್ರೆ. ಪಾಪ ಅವನೇ ಹೆಂಡತಿ ಅಪ್ಪ ಅಮ್ಮ ಏನೋ ಒಂದಷ್ಟು ಬಾಡಿಗೆ ಬರ್ತದೆ, ಪೆನ್ಷನ್ ಬರ್ತದೆ, ಅದರಲ್ಲಿ ಮಗನ್ ಸಾಕ್ತಾವ್ರೆ. ಹೆಂಡತಿನೂ ಅಪ್ಪ ಅಮ್ಮನೇ ಸಾಕ್ತಾವ್ರೆ, ಮಕ್ಕಳನ್ನು ಅಪ್ಪ ಅಮ್ಮನೇ ಸಾಕ್ತಾವ್ರೆ, ಮೊಮ್ಮಕ್ಕಳನ್ನು ಕೂಡ. ಇವನು ಇದುವರೆಗೂ 53 ವರ್ಷ ಆದರೂ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ಯಾವುದೇ ರೀತಿ ಬಿಸ್ನೆಸ್ ಮಾಡಿಲ್ಲ, ಯಾವುದೇ ವಿದ್ಯೆಗಳನ್ನು ಕೂಡ ಕಲ್ತಿಲ್ಲ, ಅಟ್ಲೀಸ್ಟ್ ಜ್ಞಾನನಾದರೂ ಪಡ್ಕಣ್ಣ ಇಲ್ಲ. ಇವನಿಂದ ಮನುಷ್ಯನಿಗೆ ಯಾರಿಗಾದ್ರೂ ಉಪಯೋಗ ಆಯ್ತಾ? ಕುಟುಂಬಕ್ಕೆ ಉಪಯೋಗ ಆಯ್ತಾ? ಇಲ್ಲ. ಸಮಾಜಕ್ಕೆ ಉಪಯೋಗ ಆಯ್ತಾ? ಇಲ್ಲ. ಊರಿಗೆ ಉಪಯೋಗ ಆಯ್ತಾ? ಇಲ್ಲ. ಇವನಿಂದ ಏನಾಯ್ತು? ಏನೂ ಆಗಿಲ್ಲ. ಆದ್ರೆ ಇವನ್ ಮುಖ ಗಂಟು ಹಾಕೊಂಡಿರೋದು ಹೆಂಗೆ ಅಂದ್ರೆ ಫುಲ್ ಸೀರಿಯಸ್, ಫುಲ್ ಹಿಂಗೆ ಇಟ್ಕೊಂಡು ನಿಮ್ಗೆಲ್ಲ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು, ಹಾಗೆ ಹೀಗೆ. ಎಕ್ಸ್ಟ್ರಾರ್ಡಿನರಿ ಅಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಕೆಲವ್ರಿಗೆ ಭಗವಂತ ಏನು ಬೇಕು ಎಲ್ಲವನ್ನ ಕೊಟ್ಟಿದ್ದಾನೆ, ಆದ್ರೆ ಅವ್ರಿಗೆ ಅನುಭವಿಸೋದಕ್ಕೆ ಬರೋದಿಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ತಲೆಗೆ ಹುಳಗಳನ್ನು ಬಿಟ್ಕೊಂಡ್ಬಿಟ್ಟಿರ್ತಾನೆ. ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತ. ಖಂಡಿತವಾಗ್ಲೂ ಹಂಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಅನುಭವ. ಪರಿಸ್ಥಿತಿ, ಮನಸ್ಥಿತಿ, ವಾತಾವರಣ, ಈ 3 ಮನುಷ್ಯನನ್ನ ಬದಲಾವಣೆ ಮಾಡೋದಕ್ಕೆ ಬಯಸ್ತಾನೆ ಇರ್ತದೆ. ಪರಿಸ್ಥಿತಿಗಳು ಬದಲಾಗ್ತಾ ಇರ್ತದೆ, ಬದಲಾಯಿಸುತ್ತೆ ಮನುಷ್ಯನ. ಮನಸ್ಥಿತಿಗಳು ಬದಲಾಯಿಸುತ್ತೆ, ವಾತಾವರಣ ಬದಲಾಯಿಸುತ್ತೆ. ನಾವು ಬದಲು ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಇಂಡಿಯಾದಲ್ಲಿ ಹೇಗಿರ್ತೀನಿ ಆ ರೀತಿ ನಾನು ಅಮೆರಿಕದಲ್ಲೂ ಹೋಗಿ ಇರ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ಇಲ್ಲಿದೆ ಬೇರೆ ನಿಯಮಗಳು, ಅಲ್ಲಿದೆ ಬೇರೆ ನಿಯಮಗಳು. ವಾತಾವರಣ ಚೇಂಜ್ ಆಯ್ತು. ಈಗ ನಿನ್ನ ಮನಸ್ಥಿತಿಯನ್ನ ಬದಲಾಯಿಸ್ಕೊ, ಪರಿಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಳೋದಿಲ್ಲ. ಹಾಗೆ ಇರ್ತೀನಿ ನಾನು, ಸೀರಿಯಸ್ ಆಗಿರ್ತೀನಿ. ಏನಕ್ಕೆ ಸೀರಿಯಸ್ ಆಗಿದೆಯಾ ಅಂದ್ರೆ ಆಕಾಶ ಬಿದ್ದೋಗ್ಬಿಡ್ತದೆ, ಹಿಡ್ಕೊಳ್ಳೋದಕ್ಕೋಸ್ಕರ ಸೀರಿಯಸ್ ಆಗಿದೆ. ಆಕಾಶ ಬೀಳ್ತದ ಫಸ್ಟ್ ಪಾಯಿಂಟು. ಆಕಾಶ ಅಂದ್ರೆ ಏನು? ಆಕಾಶ ಅಂದ್ರೆ ಏನು ಗೊತ್ತಿಲ್ಲ ಅವನಿಗೆ. ಆಕಾಶ ಹೇಗೆ ಬೀಳ್ತದೆ? ಆಕಾಶ ಬೀಳಕ್ ಸಾಧ್ಯನಾ? ಇಲ್ಲ. ಇಲ್ಲ ಅಂತ ಅವನೇ ಹೇಳ್ತಾವನೆ. ಮತ್ತೆ ಯಾವುದನ್ನಯ್ಯ ಹಿಡ್ಕತಾ ಇದ್ದೀಯ ನೀನು? ಗೊತ್ತಿಲ್ಲ. ಅವನ ತಲೆಗೆ ಬಂತು ಆಕಾಶ ಬಿದ್ದೋಗ್ಬಿಡ್ತದೆ, ಭೂಮಿಲಿರೋ ಮನುಷ್ಯರೆಲ್ಲ ಸತ್ತೋಗ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಆಕಾಶನ ಹಿಡ್ಕತಾ ಇದ್ದೀನಿ. ಆ ಕಾಯ್ಕೊಂಡು ಬರ್ತದೆ ಬೀಳ್ತದೆ ಅಂತ ಹಿಡ್ಕೊಂಡವನೆ. ಬೀಳಲಿಲ್ಲ, ಬರೋದು ಇಲ್ಲ, ಬೀಳೋದು ಇಲ್ಲ. ಆಕಾಶ ಅಂದ್ರೆ ಎಂಟಿ ಸ್ಪೇಸ್. ಆಕಾಶ ಅಂದ್ರೆ ಎಷ್ಟೋ ಜನ ಮೋಡಗಳು ಅಂತ ತಿಳ್ಕೊಂಡವ್ರು. ಮೋಡ ಅಲ್ಲ. ಮೋಡ ಬೇರೆ, ಆಕಾಶ ಬೇರೆ. ಆಕಾಶ ಅಂತಂದ್ರೆ ಉದಾಹರಣೆಗೆ ಭೂಮಿಯಿಂದ ಚಂದ್ರ, ಅದ್ರ ಮಧ್ಯದಲ್ಲಿರುವಂಥದ್ದೆಲ್ಲವೂ ಕೂಡ ಆಕಾಶನೇ. ಭೂಮಿಯಿಂದ ಸೂರ್ಯ, ಅದ್ರ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಅಂತರ, ಇದೆಲ್ಲವೂ ಕೂಡ ಆಕಾಶನೇ. ನೀವು ಹಿಂಗೆ ನೋಡೋಕ್ಕಾಗಲಿಲ್ಲ ಅಂದ್ರೆ ಹಿಂಗಾದ್ರೂ ನೋಡ್ಕೊಳ್ಳಿ, ಮೇಲ್ಗಡೆ ಇರೋದೆಲ್ಲವೂ ಆಕಾಶನೇ. ಅದು ಎಷ್ಟೇ ಕಿಲೋಮೀಟರ್ ದೂರ ಹೋಗಿ ಅದೆಲ್ಲವೂ ಆಕಾಶನೇ. ಸೊ ಆಕಾಶ ಬಿದ್ದು ಬಿಡ್ತದೆ. ಎಲ್ಲಿ ಬಿದ್ದು ಬಿಡ್ತದೆ? ಖಾಲಿ ಜಾಗ ಎಲ್ಲಿ ಬೀಳುತ್ತೆ? ಬೀಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವರು ಆ ಥರ ಬೀಳುತ್ತೆ ಅಂತೇಳಿ ಸುಮಾರು ಜನಗಳು ಈ ರೀತಿ ಇರ್ತಾರೆ. ಏನೋ ಬಿದ್ದೋಗ್ಬಿಡ್ತದೆ, ನಾನು ಏನೋ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅಂತ. ಯಾವುದು ಏನು ಬೀಳೋದಿಲ್ಲ. ಬದಲಾವಣೆ ಜಗದ ನಿಯಮ. ಜಗದ ನಿಯಮ ಅಂದ್ರೆ ಕೆಲವರು ತಪ್ಪಾಗಿ ತಿಳ್ಕೊಳ್ತಾರೆ. ಬದಲಾವಣೆ ನಿಸರ್ಗದ ನಿಯಮ, ಬದಲಾವಣೆ ಪ್ರಕೃತಿಯ ನಿಯಮ, ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾವಣೆ ಬ್ರಹ್ಮಾಂಡದ ನಿಯಮ. ಬದಲಾಗ್ತಾ ಇರ್ತಾನೆ. ಸಣ್ಣ ಮಗು, ಹಸುಳೆ, ಈಗ ಹುಟ್ಟಿದ್ದು 1 ತಿಂಗಳಾದ್ಮೇಲೆ ನೋಡಿ ಹಂಗಿರಲ್ಲ, 1 ವರ್ಷ ಆದ್ಮೇಲೆ ನೋಡಿ ಹಂಗಿರಲ್ಲ, 10 ವರ್ಷ ಆದ್ಮೇಲೆ ನೋಡಿ ಹಂಗಿರಲ್ಲ. ಪ್ರತಿ ವರ್ಷ, ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾನೇ ಇರುತ್ತೆ. ಇದು ಬದಲಾವಣೆ ಪ್ರಕೃತಿಯ ನಿಯಮ. ಇದನ್ನ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ನಾವು ಹೋಗ್ಬೇಕೆ ಹೊರತು ಖಂಡಿತವಾಗ್ಲೂ ಅದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಮ್ಮ ಸಣ್ಣ ಮಗು ಇದ್ದಾಗ ಬುಂಡಗೆ ಸ್ನಾನ ಮಾಡಿಸ್ತಾಳೆ.
ಕೆಲವರು 6-7 ವರ್ಷ 10 ವರ್ಷದವರೆಗೂ ಸ್ನಾನ ಮಾಡಿಸ್ತಂಥವ್ರು ಇದ್ದಾರೆ. ಈಗ ಅವನಿಗೆ 20 ವರ್ಷ, ಈಗಲೂ ಹಂಗೆ ಮಾಡಿಸು ನೋಡೋಣ. ಮಾಡಲ್ಲ. ಅಮ್ಮನಿಗೂ ಮುಜುಗರ, ಮಗನಿಗೂ ಮುಜುಗರ. ಈಗ ಅವಾಗ ಮಾಡ್ತಾ ಇದ್ದೆ ಇವಾಗ ಮಾಡಿಸ್ಕೊಳ್ಳಲ್ಲ ಅಂತ ಅಮ್ಮನೂ ಕೇಳಬಾರ್ದು, ಅವಾಗ ಮಾಡಿಸ್ಕೊತಾ ಇದ್ದೆ ಇವಾಗ ಮಾಡಿಸು ಅಂತ ಮಗನೂ ಕೇಳಬಾರ್ದು. ಯಾಕೆಂದ್ರೆ ಅವಾಗ ಚಿಕ್ಕ ಮಗು ಅದಕ್ಕೆ ಮಾಡಿಸಿದ್ಲು, ತಿಗಾ ತೊಳೆದ್ಲು. ಈಗ ನೀನು ದೊಡ್ಡ ಗಡವ, ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ, ಈಗ ನಿನ್ಗೆ ಹೋಗಿ ಸ್ನಾನ ಮಾಡ್ಸೋಕ್ಕಾಗುತ್ತಾ? ಈಗ ನಿನ್ಗೆ ಬಂದು ತಿಗಾ ತೊಳೆಯೋಕ್ಕಾಗುತ್ತಾ? ಇಲ್ಲ, ಸಾಧ್ಯವಿಲ್ಲ. ಸೊ ಹಂಗಾಗಿರೋದ್ರಿಂದ ಎಲ್ಲವೂ ಬದಲಾವಣೆ ಜಗತ್ತಿನ ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಯಾವಾಗ ಅರ್ಥ ಆಗುತ್ತೆ ಅವಾಗ ಮುಂದೆ ಹೋಗ್ತಾನೆ. ಅರ್ಥ ಆಗಲಿಲ್ಲ ಅಂದರೆ ಕುಂತಲ್ಲೇ ಕುಂತಿರ್ತಾನೆ, ನಿಂತಲ್ಲೇ ನಿಂತಿರ್ತಾನೆ. ನಾನು ಹೇಳೋದು ಒಂದೇ ಪ್ರಶ್ನೆ, ವಾಟ್ ಈಸ್ ಸಕ್ಸಸ್ ಅಂದರೆ ಕ್ಲಾರಿಟಿ ಈಸ್ ಎ ಸಕ್ಸಸ್. ಯಾರ್ಯಾರಿಗೆ ಎಷ್ಟೆಷ್ಟು ಕ್ಲಾರಿಟಿ ಇದೆ ಅವ್ನು ಮುಂದೆ ಹೋಗ್ತಾ ಇರ್ತಾನೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ, ಮಾಡುವಂಥ ಕೆಲಸಕ್ಕೆ ಮಾರ್ಗದರ್ಶನ, ಸ್ಪಷ್ಟತೆ, ಈ 3 ಮನುಷ್ಯನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ. ಚೆನ್ನಾಗಿ ತಿಳ್ಕೊಂಬಿಡಿ. ಇಲ್ಲಿ ಬಂದರೆ ಬೇರೆ ಏನೇನೋ ಕೇಳ್ತಾರೆ, ಅವೆಲ್ಲ ಹೇಳೋದಿಲ್ಲ. ಇಷ್ಟೇ, ಬ್ರಹ್ಮ ವಿಷ್ಣು ಮಹೇಶ್ವರ ನಿನ್ನ ಹತ್ರ ಇದ್ದರೆ ನೀನಿಲ್ಲಿ ಭೂಮಂಡಲದಲ್ಲಿ ಪರಮಸುಖಿ. ಯಾರಿಗೆ ಕ್ಲಾರಿಟಿ ಇದೆ ಅವನು ಬೆಳೆದೇ ಬೆಳಿತಾನೆ, ಯಾರಿಗೆ ಮಾರ್ಗದರ್ಶಕರು ಇದ್ದಾರೆ ಬೆಳೆದೇ ಬೆಳಿತಾನೆ, ಯಾರಿಗೆ ಪರಿಹಾರಗಳಿದೆ ಖಂಡಿತವಾಗ್ಲೂ ಬೆಳೆದೇ ಬೆಳಿತಾನೆ. ಆದ್ದರಿಂದ ಎಲ್ಲವೂ ಕೂಡ ಸಾಧ್ಯವಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೇಳುವಂಥ ಒಂದೊಂದು ವಿಚಾರಗಳು ನನಗನ್ಸಿದ್ದು ನಿಜವಾಗಲೂ ನಿಮ್ಮ ಜೀವನವನ್ನು ಬದಲಾವಣೆ, ಪರಿವರ್ತನೆ, ರೂಪಾಂತರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ. ಸುಮ್ಮನೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ಈ 3 ಬ್ರಹ್ಮ ವಿಷ್ಣು ಮಹೇಶ್ವರನ ನಾನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ, ಮಾಡಿಸ್ತೀನಿ. ಸಮಸ್ಯೆಗೂ ಪರಿಹಾರನೂ ಸಿಗುತ್ತೆ, ಜೀವನಕ್ಕೆ ಮಾರ್ಗದರ್ಶನ ಸಿಗುತ್ತೆ. ನೀವು ಏನು ಮಾಡಿದ್ರು ಅದಕ್ಕೆ ಸ್ಪಷ್ಟತೆಯೂ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.